ಸಲುವಾಗಿ ಇದನ್ನೆಲ್ಲ ಖರ್ಚು ಮಾಡೋದಿಲ್ಲ. ಇದನ್ನು ಸ್ಟಾಪ್ ಮಾಡ್ಬೇಕು. ಒಟ್ಟು ಪ್ರತಿಯೊಂದು ಪೊಲೀಸರ ಅಲ್ಲಿರುವ ಮತದಾರ ಕೈಯಲ್ಲಿ ಎಲ್ಲ ತೆಗೆದುಕೊಂಡು ಒಳಗೆ ಕಳಿಸ್ಬೇಕು. ಇಲ್ಲ ಅಲ್ರಿ ಸರಿ ಕನ್ಫ್ಯೂಸ್ ಆಗೋದು. ಇದನ್ನು ಕೊಡೋದಾಗ ಎಲೆಕ್ಷನ್ ಬೇಡ ಅವ್ರದ್ದು ಮಾಡ್ಬೇಕಾಗಿತ್ತು ರೀ, ಅವ್ರದ್ದು ಮಾಡ್ಬೇಕಾಗಿತ್ತಲ್ರಿ. ಇದನ್ನು ಕನ್ಫ್ಯೂಸ್ ಮಾಡೋದು ಅಸ್ವಸ್ಥವಾಗಿ ನೀವು ಇದನ್ನು ನೋಡಿ ಓಟ್ ಹಾಕಿ ಅಷ್ಟ ಕೊಡೋದ್ರಿ. ಇದು ಒಂದೇ ನಮ್ಮ ಕಾನೂನು ಐತೋ ಪ್ರಜಾಪ್ರಭುತ್ವ ಐತೋ ಇದು ಗುಂಡಾರಾಜ್ ಮಾಡೋದು. ಸರ್ ಬದಲಾವಣೆ ಬೇಕಾಗಿಲ್ಲ. ನೀವು ಚೀಟಿ ಕೊಟ್ಟು ಅವ್ನು ಓಟ್ ಹಾಕಿ ಹಾಕೋದ್ರಿ. ಒಂದು ನಮಗೆ ಪೈಕಿ ಕೊಡಿ, ನೀವು ಉಳಿದು ದುನಿಯಾ ಮಾಡಿ. ಇಷ್ಟೆಲ್ಲ ಕೋಟಿಗಟ್ಟಲೆ ನೀವು ಖರ್ಚು ಮಾಡಿ ನಮ್ಮ ಹಣ ನೀವು ಖರ್ಚು ಮಾಡಿದ್ರೆ ಬೇರೆಯವ್ರು ಮಾಡಬೇಕು. ಮತ್ತೆ ನೋಡೋಣ ಮತ್ತೆ ಈಗ ಆದ್ರೆ ನೋಡ್ರಿ ಮತ್ತೆ ಏನು ಮಾಡಿ ಪ್ರತಿಯೊಬ್ಬರು ಮತದಾರ ಕೈಯಾಗ ಕಿಸದಾಗ ಮತ್ತೆ ಅಭ್ಯರ್ಥಿ ಹೇಳ್ತಾರೆ. ಅಭ್ಯರ್ಥಿ ಹೇಳ್ತಾರೆ ಅಭ್ಯರ್ಥಿ ಏನು ಹೇಳ್ತಾರೆ ಏನು ಅವ್ರು ಹೇಳಿದವು ಇಬ್ಬರು ಪಾರ್ಟಿ ನಾವು ಹೇಳಿದವು ನೋಡೋಕೆ ಹೇಳ್ತಾರೆ. ಮತ್ತು ಅವ ನೋಡೋಕ್ಕಾಗದ ಇದನ್ನ ಇಲೆಕ್ಷನ್ ಮಾಡೋದು ನಿಮ್ಗೆ ಖರ್ಚೈತಿ. ಪೋಲಿಂಗ್ ಏಜೆಂಟ್ರಿ ಏನಂತಾರ್ರಿ ಸಂಬಂಧ ಏಜೆಂಟ್ರಿ ಏನು ಪಾಪ ಆಗಿಲ್ಲ ರೀ. ಅದಿಲ್ಲ ಹೋಗಿ ನೋಡಿದ್ರು ಅಲ್ಲ ವೀಲ್ ಚೇರ್ ವ್ಯವಸ್ಥೆ ಅಂದರೆ ಇದು ನೋಡ್ರಿ ಇದು ಇಲ್ಲರಿ ಇಲ್ಲಿ ವೀಲ್ ಚೇರ್ನ ತರಿಸ್ತೇವೆ. ಇಲ್ಲ ನೀವು ಸಿಬ್ಬಂದಿ ವೀಲ್ ಚೇರ್ ಪಾಪ ಇಂಥ ಜನ ಇದ ಮಾಡ್ತಾರೆ. ಈಶ್ವರ್ ನೋಡ್ರಿ ನೋಡಿದಾಗ ಹೋಗೋದ ಜನರಿಗೆ ಆಸ್ತಿ ರಸ್ತೆ ಚುನಾವಣೆ ಚೆನ್ನಾಗಿ ನಡೆದೈತ್ರಿ. ಆದ್ರೆ ವೀಲ್ ಚೇರ ಆದಾಯದ ವ್ಯವಸ್ಥೆ ಭಾಳ ಅನಾನುಕೂಲ ಆಗೈತಿ. ಪಾಪ ಆ ಕಡೆಯಿಂದ ಈ ಕಡೆಯಿಂದ ಬರೋರ್ನ ಇಲ್ಲಿ ತಂದು ಬಿಟ್ಟ ನಂತರ ಹೊಳ್ಳಿ ಒಯ್ಯಾಣಿಲ್ಲ. ನೆಟ್ಟಿಗೆ ಅವ್ರಿಗೆ ವೀಲ್ ಚೇರ್ ವ್ಯವಸ್ಥೆ ಇಲ್ಲ. ಅದನ್ನ ಎ ಸಿ ಅವ್ರು ಮಾಡಬೇಕಾಗಿತ್ತು ರೀ. ಎ ಸಿ ಅವ್ರು ಅದನ್ನು ಪರ್ಫೆಕ್ಟಾಗಿ ಮಾಡಿಲ್ಲ ರೀ. ಈಗಾಗಲೇ ನಾನು ಎ ಸಿ ಅವ್ರಿಗೆ ಮಾತಾಡಿದ್ದೀನಿ. ಎಸ್ ಕೆ ಸ್ಕೂಲಲ್ಲಿ ಕೂಡ ಅದೋ ಪ್ರಾಬ್ಲಮ್ ಆಗೈತಿ. ಅಲ್ಲಿ 5 ವೀಲ್ ಚೇರ್ ಅದಾವು. ಸ್ವಲ್ಪ ಎಡಿಷನಲ್ ವೀಲ್ ಚೇರ್ ಹಾಕೋ ವ್ಯವಸ್ಥೆ ಮಾಡುತ್ತೆ. ಪ್ಲಸ್ ಕುಡಿಯೋ ನೀರು ಅಸ್ತವ್ಯಸ್ತ ಆಗಿತ್ತಲ್ಲಿ, ಅಲ್ಲಿಯೂ ಕೂಡ ವ್ಯವಸ್ಥೆ ಮಾಡುತ್ತೆ. ಇಮಿಡಿಯೇಟಾಗಿ ಆ್ಯಕ್ಷನ್ ಕೊಡ್ತಾರೆ. ಚುನಾವಣೆ ವ್ಯವಸ್ಥೆಯಲ್ಲಿ ಜನರಿಗೆ ಒಂದು ಸ್ವಲ್ಪ ತ್ರಾಸ ಆಗೈತಿ ರೀ. ಪೊಲೀಸರು ಯಾರ ಪರ ಅದಾರ ನೀವು ನೋಡ್ಕೋಬೇಕು. ಇದಾರೆ ಅಂದರೆ ಈಗ ನೆಟ್ಟಿಗೆ ಜನರ ಜೋಡಿ ಸ್ಪಂದಿಸ್ತಾ ಇಲ್ಲ. ನೆಟ್ಟಿಗೆ ಜನರನ್ನ ವ್ಯವಸ್ಥೆ ಇಲ್ಲ. ಟ್ರಾಫಿಕ್ ವ್ಯವಸ್ಥೆ ಎಲ್ಲ ನೆಟ್ಟಿಗೆ ಮಾಡಿಲ್ಲ. ಸಾಕಷ್ಟು ಸಿಬ್ಬಂದಿ ಐತಿ, ಎಲ್ಲ ಐತಿ. ಆದ್ರೂ ಅಲ್ಲಿಂದ ಇಲ್ಲಿ ಬರಬೇಕಾದ್ರೆ ನೀರ್ಲಿಂದ ಇಲ್ಲಿ ಕಮತ್ನೂರು ಗೇಟ್ ನೀರ್ಲಿಂದ ಬರ್ಬೇಕಾದ್ರೆ 2-2.5 ತಾಸು ತನಕ ಆಗೋದೈತಿ. ಇದೆಲ್ಲ ಅಸ್ತವ್ಯಸ್ತತೆ ಆಗೋದೈತಿ. ಇದ್ರ ಬಗ್ಗೆ ನಾನು 2-3 ದಿವಸದಿಂದ ಅವ್ರಿಗೆ ಹೇಳ್ಕೊಂಡು ಬಂದಿದ್ದೀನಿ. ಮೇನ್ ಹೈವೇ ಮೇಲೆ 2 ಮತದಾನ ಬೂತ್ಗಳು 2 ಮೇನ್ ಹೈವೇ ಮೇಲೆ ಇರೋದ್ರಿಂದ ಸಮಸ್ಯೆ ಆಗ್ತದೆ ಹೇಳ್ಕೊಂಡು ಬಂದಿದ್ದೀನಿ. ಟ್ರಾಫಿಕ್ ಡೈವರ್ಟ್ ಮಾಡ್ತೇವೆ ಅಂದರೂ ಕರೆ ಅವರು ವಿಫಲ ಆಗಿದ್ದಾರೆ ಅಂತ ಕಾಣಿಸ್ತಾರೆ. ಯಾಕಂದ್ರೆ ಹುಕ್ಕೇರಿ ಎಕ್ದಮ್ ಶಾಂತತೆ ಇರೋದು ಮತದಾನ. ಆದ್ರೂ ಈ ಟೈಮ್ದಾಗ ಪೊಲೀಸ್ ಬಂದೋಬಸ್ತ್ ಐತಿ, ಎಲ್ಲ ಐತಿ. ಆದ್ರೂ ದುಮ್ಮಿಡಿ ಟ್ರಾಫಿಕ್ ಇನ್ನೂ ಕಡಿಮೆ ಆಗ್ತಾ ಇಲ್ಲ. ಈಗ ಯಾವ ಸ್ಟೈಲ್ ಚುನಾವಣೆ ಈಗಾಗಲೇ ನಾನು ಮಾತಾಡೀನಿ. ಸುಳ್ಳ ಹೊಳ್ಳೊಳ್ಳೆ ನನ್ನ ಕಡೆ ಹೇಳಿಸ್ಬಿಟ್ಟು 100% ಇದೆ. 15 ಜನ ನಮ್ಮ ಸ್ವಾಭಿಮಾನ ಪಡೆಯೋದಿಲ್ಲ. ಈಗ ಹೊಂದಾಣಿಕೆ ಸಮಯ ಮುಗಿದು ಹೋಗೈತಿ. ಯಾಕಂದ್ರೆ ಕಳೆದು 15-20 ವರ್ಷ ಹೊಂದಾಣಿಕೆ ಇತ್ತು. ಈಗ ಅವ್ರಿಗೆ ಬೇಡ ಆಗಿದ್ದು ನಾವು ಇಲೆಕ್ಷನ್ ಮಾಡಿ ಇದು ನೋಡ್ರಿ, ಇದು ಪಕ್ಷದ ಚುನಾವಣೆ ಅಲ್ಲ, ಇದು ಸಂಘ ಚುನಾವಣೆ. ಅದಕ್ಕೆ ಯಾರ್ಯಾರು ಎಲ್ಲಿ ಮನಸ್ಸಿಚ್ಛೆ ಇದೆ ಅವ್ರು ಅಲ್ಲಿ ಹೋಗಿದ್ದಾರೆ. ಮುಂದಿನ ದಿನಮಾನದಲ್ಲಿ ಅವರಿಗೆ ಜನನ ಕಟ್ಟು ಉತ್ತರ ಕೊಡ್ತಾರೆ. ಥ್ಯಾಂಕ್ಸ್. ಇವತ್ತು ಹುಕ್ಕೇರಿ ತಾಲೂಕು ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಈ ಒಂದು ಕರ್ನಾಟಕದ ಅತಿದೊಡ್ಡ ಪ್ರತಿಷ್ಠಿತವಾಗಿರ್ತಕ್ಕಂಥ ಒಂದು ಸಹಕಾರಿ ರಂಗದ ಏಕೈಕ ಸಂಸ್ಥೆಯಾಗಿರ್ತಕ್ಕಂಥ ಈ ಹುಕ್ಕೇರಿ ತಾಲೂಕಿನ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಮತದಾನ ಶಾಲೆಗಳಿಂದ ಸಾಗಿದೆ. ಆದರೆ ನಾನು ಎಲ್ಲ ಮತದಾನದ ಅಧಿಕಾರಿಗಳಿಗೆ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹೊರಗಡೆ ಮತದಾರರು ಟ್ರಾಫಿಕ್ನಲ್ಲಿ ಸಿಲುಕಿಕೊಂಡಿದ್ದಾರೆ.
ಅವರಿಗೆ ಬೇಗನೆ ಪೊಲೀಸ್ ಇಲಾಖೆ ಎಚ್ಚೆತ್ತು ಅವರನ್ನು ಟ್ರಾಫಿಕ್ ಕ್ಲಿಯರ್ ಮಾಡೋದ್ರ ಮೂಲಕ 4 ಗಂಟೆಗೆ ತಾವು ಮತದಾನವನ್ನು ಕೊನೆಗೊಳಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಿ. ಮತದಾರರು ಒಂದು ಪಕ್ಷ ಅಲ್ಲಿ ರೀಚ್ ಆಗದೇ ಇದ್ದರೆ ಆ ಟೈಮನ್ನು ಕೂಡ ಎಕ್ಸ್ಟೆಂಡ್ ಮಾಡಬೇಕನ್ನೋ ವಿನಂತಿಯನ್ನು ಮಾಡ್ತಾ, ಅದರ ಜೊತೆಗೆ ಬಹಳಷ್ಟು ಜನ ವೃದ್ಧರು ಮತದಾನ ಮಾಡಲಿಕ್ಕೆ ಬಂದಿದ್ದಾರೆ. ಕೇವಲ 6 ವೀಲ್ ಚೇರ್ಗಳನ್ನು ಅರೇಂಜ್ಮೆಂಟ್ ಮಾಡಿದ್ದೀರಿ. ಇನ್ನೂ ಸಮಯ ಇದೆ, ಇನ್ನೂ 3 ಗಂಟೆ ಸಮಯ ಇದೆ, 1-2.5 ತಾಸು. ಹೆಚ್ಚಿನ ಸಂಖ್ಯೆಯಲ್ಲಿ ವೀಲ್ ಚೇರ್ಗಳನ್ನು ಅರೇಂಜ್ಮೆಂಟ್ ಮಾಡಿ ಅವರು ಮತದಾನ ಮಾಡೋ ರೀತಿ ನಾವು ಕ್ರಮ ಕೈಗೊಳ್ಳಬೇಕಂತ ತಮ್ಮಲ್ಲಿ ಆಗ್ರಹ ಪಡಿಸ್ತಾ ಇದ್ದೀವಿ. ಸರ್, ಇವತ್ತು ಅವರಿಗೆ ಕೆಲವು ಜನ ಹೆಂಗಸರ ಚಕ್ರ ಬಂದ್ಬಿಡ್ತಾರೆ, ಅದ್ರೊಳಗೆ ಎಲ್ಲ ಕಾಲ್ ಇದ್ದಾವೆ, ಸ್ತ್ರೀ ಇದ್ದಾವೆ, ಬರಬೇಕಾದ ತರಸ ಐತೆ. ಇದು ಎಲ್ಲೂ ವ್ಯವಸ್ಥೆ ತಪ್ಪಿದಾದ್ರೆ ವ್ಯವಸ್ಥೆ ಸ್ವಲ್ಪ ಸ್ವಲ್ಪ ತಪ್ಪಿದೆ. ಆದರೆ ಇನ್ನೂ ಸುಧಾರಿಸಿಕೊಳ್ಳಲಿಕ್ಕೆ ಟೈಮ್ ಇದೆ. ದಯವಿಟ್ಟು ನಾವು ರಿಟರ್ನಿಂಗ್ ಆಫೀಸರ್ ಅವ್ರಿಗೆ ವಿನಂತಿ ಮಾಡ್ತೇನೆ, ಇನ್ನೂ 2.5 ತಾಸು ಅವಕಾಶ ಇದೆ. ಇನ್ನೂ ಹೆಲ್ತ್ ಡಿಪಾರ್ಟ್ಮೆಂಟ್ನ ಸಹಾಯ ಸಹಕಾರ ತೆಗೆದುಕೊಂಡು ಅದನ್ನು ಬೇಗನೆ ಸರಿಪಡಿಸಬೇಕೆಂದು ಆಗ್ರಹ ಮಾಡ್ತೇನೆ. ಇವತ್ತೇ ಡ್ರಾ, ಇವತ್ತೇ ಬಹುಮಾನ. ಮತದಾರ ಪ್ರಬುದ್ಧರಿದ್ದಾರೆ. ಮತದಾನವನ್ನು ಶಾಂತಿಯಾಗಿ ಯಾರಿಗೆ ಬೇಕು ಅವರಿಗೆ ಮತದಾನ ಮಾಡ್ತಾ ಇದ್ದಾರೆ. ನೀವೆಲ್ಲ ಇನ್ನೊಂದು 5-6 ತಾಸಿಗಾದರೆ ಒಂದು ಒಳ್ಳೆಯ ಭವಿಷ್ಯ ಬರ್ತದೆ, ಒಳ್ಳೆಯ ರಿಸಲ್ಟ್ ಬರ್ತದೆ. ಅದು ದಿವಂಗತ ಅಪ್ಪನಗೌಡ ಪಾಟೀಲ್ ಪೆನಲ್ ಏನಿದೆ ಅದರ ಪರವಾಗಿರ್ತದೆ.